ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಡೇ ವ್ಲಾಗ್. ಎಷ್ಟೋ ದಿನ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ಏನು ವ್ಲಾಗ್ ಅಂದರೆ, ಇವತ್ತು ನಮ್ಮ ಮನೆಯವ್ರದ್ದು ಬರ್ಡೇ. ಅವ್ರಿಗೆ ಬರ್ಡೇ ಮಾಡಲ್ಲ ಅಂತ ಹೇಳಿದ್ದೆ. ಅವ್ರು ಬರೋಷ್ಟರೊಳಗೆ ಸುಮ್ಮನೆ ಹಂಗೆ ಸಿಂಪಲ್ಲಾಗಿ, ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡೋಣ ಅಂತ. ಅದಾದಮೇಲೆ ಆಚೆ ಹೋಗೋಣ ಅಂತ ಹೇಳೋರೆ. ಡೆಕೋರೇಷನ್ ಆಗಿ ರೆಡಿ ಆದಮೇಲೆ ಸಿಗ್ತೀನಿ. ಎಷ್ಟು ನೋಡಿ ಹಿಂಗಾಗಿದೆ ಡೆಕೋರೇಷನ್. ಒಳ್ಳೆ ಚಿಕ್ಕ ಮಕ್ಳಿಗೆ ಮಾಡಿರೋ ಥರ ಕಾಣಿಸ್ತಿದೆ. ಯಾಕೆಂದರೆ ನಾನು ಆಚೆ ಎಲ್ಲೂ ಹೋಗೋಕ್ಕೂ ಆಗಲಿಲ್ಲ. ಅದಕ್ಕೇ ಮನೇಲಿ ಇರೋದ್ರಲ್ಲೇ ಮಾಡಿದ್ದೀನಿ. ಹಿಂಗೆ ಕಾಣಿಸ್ತಾ ಇದೆ ನೋಡಿ. ಮುಂದೆ ಟೇಬಲ್ ಬರುತ್ತೆ, ಸೊ ಅದಕ್ಕೆ ಆಫ್ ಮಾತ್ರ ಮಾಡಿದ್ದೀನಿ. ಕಾರಲ್ಲಿ ಮಾಡೋದಲ್ವಾ, ಅದಕ್ಕೆ ಮೇಯ್ನ್ ಇಲ್ಲಿ ಸುಮ್ಮನೆ ಡೌಟ್ ಬರಬಾರ್ದು ಅಂತ ಇಲ್ಲಿ ಮಾಡಿರೋದು. ತಿರ್ಗಾ ಕಾರಲ್ಲಿ ಡೆಕೋರೇಷನ್ ಮಾಡೋಕ್ಕೆ ಹೋಗಬೇಕು ಗೈಸ್. ಆ್ಯಕ್ಚುಲಿ ಲಾಸ್ಟಿಗೆ ಚಿಕ್ಕ ಮಗು ಥರ ಕಾಣಿಸ್ತೈತೆ ಅಂತ ಅದು ತೆಗೆದ್ಬಿಟ್ಟೆ. ಇವಾಗ ಬರೀ ಸುಮ್ಮನೆ ಹಂಗೆ ವಾಟರ್ ಬಿಟ್ಟು ಬಲೂನ್ ಹಾಕಿದ್ದೀನಿ. ಸೊ ಗಾಯ್ಸ್, ಇನ್ನು ಅಣ್ಣ ಬಂದಿಲ್ಲ. ಕಸ್ಟಮರ್ ಕಾಲಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಅಕ್ಕ ತುಂಬ ರೆಡಿ ಮಾಡ್ಕೊಂಡಿದ್ದಾರೆ, ಅದು ಇನ್ನೂ ಬಂದಿಲ್ಲ. ಸೊ ಇಲ್ಲೆಲ್ಲ ಪ್ರಿಪರೇಷನ್ ಆಗಿದೆ. ಇನ್ನು ಕಾರಲ್ಲಿ ಪ್ರಿಪರೇಷನ್ ಮಾಡಬೇಕಿತ್ತು ಗಾಯ್ಸ್. ಅಷ್ಟೊತ್ತಿಗೆ ಅಣ್ಣ ಬಂದುಬಿಟ್ರು. ಸೊ ಸ್ಯಾಡ್ ಮೂಮೆಂಟ್ ಆಗಿ ಅಕ್ಕ ಅಲ್ಲೇ ಹತ್ತೇ ಬಿಟ್ರು. ನಿಜ ಹತ್ರಿ ತಾನೆ. ಡೆಕೋರೇಷನ್ ಆನ್ ಟೈಮ್ ಆಗಿಲ್ಲ ಅಂತ ಹತ್ರು. ಸೊ ಹಂಗಾಗಿ ಗೈಸ್ ಇವಾಗ ಅಣ್ಣ ಬರೋವರೆಗೂ ವೆಯ್ಟ್ ಮಾಡಬೇಕು. ವೆಯ್ಟ್ ಮಾಡಾದ್ಮೇಲೆ ಇಲ್ಲಿ ಅಕ್ಕ ಬ್ಲಾಸ್ಟ್ ಮಾಡ್ತಾರೆ. ಬ್ಲಾಸ್ಟ್ ಮಾಡಾದ್ಮೇಲೆ ಲೈಟ್ಸ್ ಆಫ್ ಆಗುತ್ತೆ. ಆಮೇಲೆ ಕೇಕ್ ಕಟ್ಟಿಂಗ್ ಆಗುತ್ತೆ ಅಷ್ಟೇ. ಅದು ಉದ್ರಿ ಉದ್ರಿ ಹೋಗ್ತೈತೆ ಅಂತ ಅಕ್ಕ ಈ ಲಾಸ್ಟ್ ಮೂಮೆಂಟಲ್ಲಿ ಅಂಟಿಸ್ತವ್ರಿ. ಐಸ್ ಬಿದೋಗ್ತಿದೆ, ಎಲ್ಲ ಬಿದೋಗ್ತೈತೆ. ಅದ್ ನಿಲ್ತಾ ಇಲ್ಲ ವಾಟ್ರೂಬ್ಗೆ. ಬಾ ಅಂತ ಕರಿ. ಒಂದೇ ನಿಮಿಷ ಇರಮ್ಮ. ಹಂಗಲ್ಲ, ಒಂದ್ ನಿಮಿಷ ಕೊಡ್ರಿ. ಇಲ್ಲಿ ಬಿಡು ನೀನು ಹಿಂಗೆ ನೀನೇ ಹೊಡ್ಕೋಬೋದು. ಆಯ್ತಲ್ಲ, ಹೆಂಗ್ ತಿರ್ಸಕ್ಕೂ ಆಯ್ತಲ್ಲ ಅದು ಹಂಗ. ನಾವೆಂತ ಬ್ರಿಲಿಯಂಟ್ಗಳು, ಅದು ನೋಡ್ತಿರೋ ನೀವು ಹೇಳಿ. ಗೈಸ್ ಇದಿಷ್ಟು ಇವಾಗ ಪ್ರಿಪೇರ್ ಮಾಡಿದ್ದು ಅಕ್ಕ. ಅಣ್ಣ ರೆಡಿಯಾಗೋಷ್ಟೊತ್ತಿಗೆ ಇಷ್ಟು ಪ್ರಿಪೇರ್ ಆಗಿದೆ. ಇನ್ನು ನೆಕ್ಸ್ಟ್ ಏನು ಮಾಡಬೇಕು ಅಕ್ಕ? ಏನು ಗೊತ್ತಾ, ಈಗ ಕೆಳಗಡೆ ಡೆಕೋರೇಷನ್ ಮಾಡಿ, ಕೇಕ್ ಇಡೋದಕ್ಕೆಲ್ಲ ಜಾಗ ಮಾಡಿ, ಕಾರು ಗಲೀಜಾಗಿದೆ, ಅವ್ರು ತೆಗ್ದೇ ಇರಲಿಲ್ಲ, ವಾಶ್ ಮಾಡಬೇಕು. ಸೊ ಇಷ್ಟು ಇಲ್ಲಿ ಕೇಕ್ ಬರುತ್ತೆ ಆ್ಯಂಡ್ ಅಲ್ಲೇನು ಬರುತ್ತೆ, ಅಲ್ಲೆಲ್ಲ ಬಲೂನ್ಸ್ ಬರುತ್ತೆ. ತೊಗೊಂಬರೋಣ ಅಂತ ಅಂದ್ಕೊಂಡೆ. ಬೊಕ್ಕೆ ತಂದು ನೋಡಿ, ಈ ಜಾಗದಲ್ಲಿ ಬೊಕ್ಕೆ ಪ್ಲೇಸ್ ಮಾಡಿ. ಈಗ ಅಂದರೆ ಹೋಯ್ತಾ, ಆದರೆ ಬೊಕ್ಕೆ ತೊಗೊಂಡು ಹೋಗ್ಬಿಡ್ಬೇಕು. ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಗೈಸ್. ಸೊ ಇಲ್ಲಿ ಕಾರ್ದು ಡೆಕೋರೇಷನ್ ನಡೀತಿದೆ. ನನಗೆ ಬೆಳಗ್ಗೆ ತೀರಾ ಆಗ್ತಾ ಇರಲಿಲ್ಲ, ಅದಕ್ಕೆ ಮಲ್ಕೊಂಡ್ಬಿಟ್ಟಿದ್ದೆ. ಇಲ್ಲ ಅಂದಿದ್ರೆ ಎಲ್ಲ ಇನ್ ಟೈಮ್ಗೆಲ್ಲ ಆಗೋಗಿರೋದು. ಹುಷಾರಿಲ್ಲ ಅಂತ ಮಲ್ಕೊಂಡು ಎಲ್ಲ ಕೆಲಸ ಹಾಳಾಯ್ತು. ಅಕ್ಕ ಜಾಸ್ತಿ ಸ್ಟ್ರೆಸ್ ಆಗಿದ್ರು ಮಧ್ಯಾಹ್ನ. ಸೊ ಇವಾಗೆಲ್ಲ ಪ್ರಿಪರೇಷನ್ ಆನ್ ಟೈಮ್ ಆಗಿಲ್ಲ, ಅಷ್ಟೇ ವಿಷಯ. ಸ್ವಲ್ಪ ಕುತ್ಕೊಂಡು ಮುಖಕ್ಕೆ ಫೇಸ್ಗೆ ರಿಯಾಕ್ಷನ್ ಅದೆಲ್ಲ ಬೇಡ, ಅದೆಲ್ಲ ಬೇಡ. ಅವು ಡಿಸೈನ್ ಹಾಕಿರೋದು ಸ್ಟೈಲ್ ಬೇಡ. ಆಫ್ ಮಾಡ್ಬಿಡು, ಅದನ್ನು ಆಫ್ ಮಾಡ್ಬಿಡು. ಇರ್ಲಿ ಬಿಡ, ಬಟ್ಟೆ ಕಚ್ಕೊಳ್ಳುತ್ತೆ ಅಂತಮ್ಮ. ಈ ಕ್ಯಾನ್ಲಿಗೆ ಚುಚ್ಬಿಡಿ. ಇಲ್ಲ ಅಂದ್ರೆ ಇಟ್ಕೋ, ಅದು ಕೈ ಇದೆಲ್ಲಿ ಕೊಡ್ರಮ್ಮ. ಮುಂದಕ್ಕೆ ಇಡಿ. ಎಲ್ಲ ಮಲಗಿರ್ತಾರೆ. ಯಾಕೆ ಟೈಮ್ ಜಾಸ್ತಿ ಕೊಡಂಗಿಲ್ಲ. ಹ್ಯಾಪಿ ಬರ್ತ್ಡೇ ಟು ಯು ಮದರ್, ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ವೇಣುಗೋಪಾಲ್. ಏನು ಮೊನ್ನೆ ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು ವೇಣುಗೋಪಾಲ್. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ.
ಅಷ್ಟು ನೀನು ತಿನ್ಬೇಕು. ಗೈಸ್ ಆ್ಯಕ್ಚುಲಿ ಇವಾಗ ಊಟಕ್ಕೆ ಕೊಟ್ಟಿದ್ದೀವಿ. ಇವಾಗ ಬರ್ಡೇ ಸೆಲೆಬ್ರೇಷನ್ಸ್ ಎಲ್ಲ ಮುಗೀತು. ಅವರು ಬಂದು ತುಂಬ ಲೇಟ್ ಆಯ್ತು. ಈಗ ಆಲ್ರೆಡಿ 9 ಗಂಟೆ ಆಗಿದೆ ಟೈಮು. ನಾವು ಹೊರಡ್ತಾ ಇರೋದು ನಮ್ಮ ಮನೆಯವರು, ನಾವಿಬ್ಬರು ಮತ್ತು ನಮ್ಮ ಬೇಬಿಯವ್ರು ಬರ್ತವ್ರೆ. ಈಗ ಹೋಗಿ ಊಟ ಮಾಡ್ಕೊಂಡು ಏನಕ್ಕೆ ಬಂದಿದ್ದೀರಾ ಆಚೆ? ಗೊತ್ತಿತ್ತ ಸಿಂಚು ನಿಂಗೆ ಏನಕ್ಕ ಹೂವು ತಿನ್ನೋಕೆ ಊಟಕ್ಕೆ ಬಂದಿದ್ದೀವಿ ಅಂತ? ಗೊತ್ತೇ ಇರಲಿಲ್ಲ. ನೋ ವೆಜ್ ಚಾನ್ಸ್ ಇಲ್ಲ. ಹೋಗ್ತಾ ಇದೆ. ಓಕೆ ಬಾ, ಬ್ಲಾಗೇ ಮಾಡ್ತಾ ಇರೋದು. ಈ ಕಡೆ ಬಾ. ಒಂದು ಚೇರ್ ಇಲ್ಲ ಸಿಂಚು, ಒಂದು ಬಲೂನ್ ಇಲ್ಲ. ಇಟ್ಕೊಳ್ಳಿ. ಇರು, ಕೇಕ್ ಮೇಲೆಲ್ಲ ಬೀಳು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಕಟ್ ಮಾಡಕ್ಕೆ ಚಾಕು ತಂದು ಎಲ್ಲ ಇರು. ಜಾಲ್ಪೇಟ ಗೊತ್ತು. ಎಲ್ಲ ಫ್ಲಾಪು ಕಣ. ಅಷ್ಟೇ ಮುಗೀತು. ಹೊಸ ಬಟ್ಟೆ ಹಾಕಿದ್ದೀನಿ, ಹೆಂಗೆ ಕಾಣಿಸ್ತಿದ್ದೀನಿ ಅಂತ ಕಾಲ ನಿಮ್ಮ ಔಟ್ಫಿಟ್ ಶೂಟ್ ಮಾಡಿದೆ. ಯಾವಾಗ? ಇವಾಗ ಹೆಂಗೆ ಕಾಣಿಸ್ತೀನಿ ನೆಡು ಅಂದ್ರಲ್ಲ ಹಂಗಾಗ. ಗೈಸ್ ಇವಾಗ ಜಸ್ಟ್ ಬಂದ್ವಿ. ಇದು ಬಂದು ಸೋಡಾ ಫ್ಯಾಕ್ಟ್ರಿ ಉಳ್ಳಾಳಲ್ಲಿ ಲೊಕೇಟ್ ಆಗಿರೋದು. ಊಟ ಮಾಡ್ಕೊಂಡು ಹೋಗೋಣ. ಗೈಸ್ ಆ್ಯಕ್ಚುಲಿ ಇವಾಗ ಹೊಟ್ಟಿದ್ದೀವಿ ಮನೆಗೆ. ಮುಗೀತು. ಅವಳಂತೂ ಹಿಂಗೆ ಆಡ್ತಾವಳೆ ಅಂದರೆ ಏನು ತಿನ್ನೋದು ಬಿಡ್ತಾ ಇಲ್ಲ, ಏನೂ ಇಲ್ಲ. ಕೈಯ ಅಂತಾನೆ ಅವಳೆ. ಬೇಜಾರಾಗಿ ಹೋಗ್ಬಿಡುತ್ತೆ ಗೈಸ್. ಯಾಕೋ ಇವತ್ತು ಬೆಳಗ್ಗೆಯಿಂದ ಹುಷಾರು ಇರಲಿಲ್ಲ. ತಿರ್ಗಾ ಅದ್ರ ಮಧ್ಯ ಏನೇನೋ ಅಂದ್ಕೊಂಡಿದ್ದೇನೂ ಆಗಲೂ ಇಲ್ಲ. ಸರಿ ಅಂತ ಊಟಕ್ಕೆ ಬಂದೋ, ಊಟದಲ್ಲೂ ಇದೆ ಪ್ರಾಬ್ಲಮ್. ಇವಳು ತಿರ್ಗಾ ಕೈಯೋ ಅನ್ನಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನೋಡಿ ಅಲ್ಲಿ ನಿಂತ್ಕೊಂಡು ಸ್ನ್ಯಾಪ್ ಆಗ್ತಾ ಇದ್ದಾವೆ ಅಷ್ಟೇ ಗೈಸ್.
ಗೈಸ್ ಇವಾಗ ಬಿಲ್ ಪೇ ಆಗ್ತಾ ಇದೆ. ಬಿಲ್ ಪೇ ಆದಮೇಲೆ ಮನೆಗೆ ಹೊರಡೋದು ಅಷ್ಟೇ. ಹಲೋ ಮಿಸ್ಟರ್ ವೇಣು ಅವರೇ, ಹೆಂಗಿತ್ತು ನೆನೆ? ಇಷ್ಟ ಆಯ್ತಾ? ಚೆನ್ನಾಗಿತ್ತು. ಜೋರಾಗಿ ಚೆನ್ನಾಗಿತ್ತು. ಎಕ್ಸ್ಪೆಕ್ಟ್ ಮಾಡಿದ್ದ? ಏನು ಅನ್ಕೊಂಡಿದ್ದೆ? ಹೇಳ್ತೀನಿ ಈಗ. ಏನು ಅನ್ಕೊಂಡಿದ್ದೆ ಹೇಳ್ರಿ? ಮಾಡ್ತೀನಿ ಅನ್ಕೊಂಡಿದ್ದ. ಕಾರಿಂದ ಇಷ್ಟ ಆಯ್ತಾ ಇದು ಇಷ್ಟ ಆಯ್ತಾ? ಎರಡು ಜಾಸ್ತಿ ಸ್ವಲ್ಪ ಕಾರಲ್ಲಿ ಮಾಡಿದ. ಓಕೆ ಅಷ್ಟೇ ಗೈಸ್, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.